ಅಯ್ಯೋ ಅಕ್ಕೋ, ಬಿಗ್ ಬಾಸ್ ನೋಡಿದ್ರಾ? ಅಲ್ಲ ಕಣ್ ಪಾರ್ವತಕ್ಕ, ಬಿಗ್ ಬಾಸ್ ನೋಡೋಕ್ಕೆ ಕರೆಂಟ್ ಇತ್ತ ನೆನ್ನೆ? ಹ್ಞೂ ಕಣಂಟಿ, ರಾತ್ರಿ ಕರೆಂಟೇ ಇರಲಿಲ್ಲ ಕಣಂಟಿ. ಚೆನ್ನಾಗಿತ್ತು ಒಳ್ಳೆ ಬಿಗ್ ಬಾಸು. ಅಯ್ಯೋ ಸೋಮವಾರ ಬಿಗ್ ಬಾಸ್ ನೋಡಿದ್ರಾ? ಹುಸಿಯನ್ ಕಾಮಿಡಿ ಆಗಿತ್ತಕ್ಕ. ಅಯ್ಯೋ ನಮ್ಮನೇಲಿ ಹಾಳು ಮನೆವು ಏನು 9:30 ಆದ್ರೆ ಸಾಕು ಕಣೋ, ಬಿಗ್ ಬಾಸ್ ಆಗ ಕೂತ್ಕೋತವೆ. ಚೆನ್ನಾಗಿರ್ತವೆ ಧಾರಾವಾಹಿ 9:30ಗೆ ನೋಡೋಕ್ಕೆ ಬಿಡೋಕ್ಕಿಲ್ಲ. ಅಬ್ರಹ್ಮ ಗಂಟಂತೆ ಅದು ಯಾವುದಾದ್ರು ಧಾರಾವಾಹಿ ಬರ್ತವೆ, ನೋಡೋದ ಬುಡಿ ಅಂದರೆ ಬಿಗ್ ಬಾಸ್ ಆಗ ಕೂತ್ಕೋತಾರೆ. ಅಮ್ಮ ಬಿಗ್ ಬಾಸು ಹೊಸಿಯೊಂದು ಚೆನ್ನಾಗಿರೋದಮ್ಮ. ಗಿಲ್ಲಿ ಗಿಲ್ಲಿ ಕಾಮಿಡಿ ಮಾಡೋಕ್ಕಿಲ್ವಾ? ನೋಡಿಲ್ವಾ ನೀವು? ಅಯ್ಯೋ ಅವನೇನು ಹೊಸಿವನ್ ಮಾತಾಡೋಣ ತಾಯಿ, ಅವನ ಮಾತಿಗೆ ನಕ್ಕಿ ನಕ್ಕಿ ಸಾಕಾಗೋಯ್ತದ ನನಗೆ. ಅಯ್ಯೋ ನಾವು 9:30 ಕೂತ್ಕೊಂಡ್ರೆ ಮುಗಿಯೋವರೆಗೂ ಹೇಳಕ್ಕಿಲ್ಲಕ್ಕಂತಾಯಿ. ಅಯ್ಯೋ ಬರೀ ಅವನಿಗೋಸ್ಕರನೇ ಅರ್ಧ ನೋಡ್ತೀನಿ ನಾನಂತೂ. ಭಾರಿ ತಮಾಷೆ ಮಾಡ್ತಾನೆ ಕಣಮ್ಮ. ಆವತ್ತು ಸೋಮವಾರ ಬಿಗ್ ಬಾಸಲ್ಲಿ ಅವನು ರಿಷಾನಿ ಹೆಂಗೆ ಕಚ್ಚಾಡಿದ್ರಿ ನೋಡು ಬಟ್ಟೆಗೆ. ಹ್ಞೂ ಕಣಂಟಿ, ಅವಳ ಹತ್ರ ಬಟ್ಟೆ ಇರಲಿಲ್ವಂತೆ, ಕಡಿಮೆ ಬಟ್ಟೆ ಇತ್ತಂತೆ. ಗಿಲ್ಲಿ ತಗೊಂಡು ಹೋಗ್ಬಿಟ್ಟು ಬಾತ್ರೂಮ್ಗೆ ಹಾಕ್ಬಿಟ್ಟ ಅಂತ ಕೋಪ ಹತ್ಬಿಟ್ಟಿತ್ತು ಅವಳಿಗೆ. ಅಲ್ಲಕ್ಕಂತಾಯಿ, ಅಷ್ಟೊಂದು ಬಕೆಟ್ ಕೇಳಿದ್ನಲ್ಲ ಕೊಡು ಕೊಡು ಅಂತ, ಅವಳು 2 ಬಕೆಟ್ ಮಡಿಕೊಬಿಟ್ಟು ಅವನು ಕೊಡಬಾರ್ದಾ? ಹ್ಞೂ ಅಮ್ಮ ಕೊಡಬೇಕಾಗಿತ್ತು, ಅವಳು ಕೊಡಲಿಲ್ಲ. ಇವನು 5 ಸುಧಾ, ಅವಳು ಕೊಡ್ನಿವಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಅವಳು ಬಟ್ಟೆ ಇಲ್ಲ ಅಂತಂದು ಬಾತ್ರೂಮ್ ಹತ್ರ ಹಾಕ್ಬಿಟ್ಟ. ಅದಕ್ಕೆ ಜಗಳ ಆಡಿದ್ರು. ಹ್ಞೂ ಕಣ್ಣೆ, ನಂಗಂತೂ ನಕ್ಕಿ ನಕ್ಕಿ ಸಾಕಾಗೋಯ್ತು. ಅವಳು ಏನತ್ತಾಗೆ ಗಣಸು ಅಂತ ನೋಡಿ ನಾನು ಹೊಡೆಯಕ್ಕೆ ಹೋಯ್ತಾಳಲ್ಲ, ಅವನೇನಾರು ತಿರ್ಗಿಸೋಡ್ತಿದ್ರೆ? ಅಲ್ಲ ಕಣಮ್ಮ, ಅವಳು ರಿಷ ಏನೇ ಮಾಡಿದ್ರು ಅಂದ್ಬಿಟ್ನಾ, ಅವಳು ಚೆಂಡಿ ಮಾಡ್ಕೊಂಡು ಅವಳಿಗೆ ಬೇಕು ಬೇಕು ಅಂತ ತಮಾಷೆ ಮಾಡಲಿಲ್ವಾ? ಜಾಸ್ತಿ ಕೋಪ ಹತ್ತಿಸ್ತಿದ್ದ ಅವಳಿಗೆ. ಅಯ್ಯೋ ನಮ್ಮನೆ ಅಂತೂ ಜಯಣ್ಣ ಅಕ್ಕ ಹೊಸಿವ ನಗ್ನಿಲ್ಲ ಕಣಕ ಅವತ್ತು. ಅಯ್ಯೋ ಸರಿಯಾದ ಗಿಲ್ಲಿ ಅಂದ್ಕೊಂಡ್ರು. ಒಳ್ಳೆ ತಮಾಷೆ ಆಗಿರ್ತದೆ, ಭಾರಿ ತಮಾಷೆ ಆಗೈತೆ ಬಿಗ್ ಬಾಸ್ ಒಳ್ಳೆಯ.